ತಹಸೀಲ್ದಾರ್ ಡಿಎನ್ ವರದರಾಜ್ಗೆ ಬೀಳ್ಕೊಡುಗೆ ಸಮಾರಂಭ. ಪಾವಗಡ ತಾಲೂಕು ಕಚೇರಿಯಲ್ಲಿ ಸಿಬ್ಬಂದಿಯಿಂದ ಸನ್ಮಾನ. ಹತ್ತು ವರ್ಷಗಳಿಂದ ಪಾವಗಡ ತಾಲೂಕಿನಲ್ಲಿ ಜನಸ್ನೇಹಿ ತಹಸೀಲ್ದಾರ್ ಆಗಿ ಹೆಸರುವಾಸಿಯಾದ ಡಿಎನ್ ವರದರಾಜುರವರನ್ನ ಬೇರೆಡೆಗೆ ವರ್ಗಾವಣೆ ಮಾಡಿದ ಹಿನ್ನೆಲೆ ಕಚೇರಿಯಲ್ಲಿ ತಹಸೀಲ್ದಾರ್ರನ್ನ ಆಡಳಿತ ಸಿಬ್ಬಂದಿ ಹಾಗೂ ಸ್ಥಳೀಯರು ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಬೀಳ್ಕೊಡುಗೆ ಸಮಾರಂಭದಲ್ಲಿ ಸನ್ಮಾನವನ್ನ ಸ್ವೀಕರಿಸಿ ಮಾತನಾಡಿದ ಡಿಎನ್ ವರದರಾಜುರವರು ಕಳೆದ 10 ವರ್ಷಗಳಿಂದ ತಾಲೂಕಿನಲ್ಲಿ ಕೆಲಸ ನಿರ್ವಹಿಸಿ ಬೇರೆಡೆಗೆ ಹೋಗ್ತಾ ಇರುವುದು ಬೇಸರದ ಸಂಗತಿ. ಆದರೆ ಸರ್ಕಾರಿ ನೌಕರರ ಹಿನ್ನೆಲೆಯಲ್ಲಿ ವರ್ಗಾವಣೆ ಎಂಬುದು ಸಹಜ. ನನ್ನ ಬಳಿ ಕೆಲಸ ನಿರ್ವಹಿಸಿದ ಹಲವು ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಬಹಳ ಉತ್ತಮ ರೀತಿಯಲ್ಲಿ ನನ್ನೊಂದಿಗೆ ಸಹಕರಿಸಿ ಕೆಲಸ ಮಾಡಿದ್ದಾರೆ. ಇದೇ ಕಾರಣಕ್ಕೆ ನಾನು ಉತ್ತಮವಾದ ಆಡಳಿತ ನೀಡಲು ಸಾಧ್ಯವಾಯಿತು. ನೂತನವಾಗಿ ಬಂದಿರುವ ತಹಸೀಲ್ದಾರ್ ರವಿಕುಮಾರ್ ಅವರಿಗೆ ನನಗೆ ಕೊಟ್ಟ ಸಹಕಾರವನ್ನ ನೀಡಿ ಎಂದಿದ್ದಾರೆ. ಈ ನಮ್ಮ ಎಲೆಕ್ಷನ್ ಬಹಳ ವಿಚಾರದಲ್ಲಿ ಅದು ರವಿ ಹೇಳಿದಂಗೆ ಅವತ್ತು ಲಾಸ್ಟ್ ಡೇ ಬ್ಯಾಟ್ ಪೇಪರ್ ಪ್ರಿಂಟ್ ಮಾಡಕ್ಕೆ ಹೋಗಿದ್ದಾರೆ. ನಮ್ಗೆ ಇಲ್ಲಿ ಫುಲ್ ಟೆನ್ಷನ್. ಬೆಳಿಗ್ಗೆ ನಾವು ಮಸ್ಟಿಂಗ್ ಮಾಡಬೇಕು. ನಮಗೆ ಇದು ಬಂದಿಲ್ಲ, ಬ್ಯಾಟ್ ಪೇಪರ್ಸ್ ಬಂದಿಲ್ಲ. ಅವತ್ತು ರಾತ್ರಿ ನಮ್ಗೆ ಗೊತ್ತಿರೋ ಮಟ್ಟಿಗೆ ಸಾಮಾನ್ಯ ರಾತ್ರಿ 8 ಗಂಟೆಗೆ 9 ಗಂಟೆಗೆ ಬಂದವರು. 8 ಗಂಟೆ 9 ಗಂಟೆಗೆ ರವಿ ಸಾಹೇಬರು ಮತ್ತೀಗ ನಮ್ಮ ಒಂದು ಟೀಮ್ ಏನಾಗಿತ್ತು, ನಮ್ಮ ರಂಜಿತಾ ರವಿ ಎಲ್ಲ ಹೋಗ್ಬಿಟ್ಟು ಬ್ಯಾಟ್ ಪೇಪರ್ ತಗೊಬಂದ್ರು. ಬ್ಯಾಟ್ ಪೇಪರ್ ತಂದ್ರೆ ಸುಮ್ಮನೆ ಬ್ಯಾಟ್ ಪೇಪರ್ ತಗೊಂಡು ಕೊಡೋಕ್ಕಾಗಲ್ಲ ಎಲೆಕ್ಷನ್ ಅಲ್ಲಿ. ಅದನ್ನು ನಾವು ಪೋಲಿಂಗ್ ಸ್ಟೇಷನ್ ಹೋಗಿ ಡಿವೈಡ್ ಮಾಡಬೇಕು. ಅದು ಯಾವ ಕಾನ್ಸ್ಟಿಟ್ಯೂನ್ಸಿ ಯಾವ ಇದು ಬರೀಬೇಕು. ಅಂದ್ರೆ ಒಂದೊಂದು ಗ್ರಾಮ ಪಂಚಾಯತಿಗೆ 10-15 ಕಾನ್ಸ್ಟಿಟ್ಯೂನ್ಸಿ ಬರ್ತವೆ. 34 ಗ್ರಾಮ ಪಂಚಾಯತ್ ಲೆಕ್ಕ ಹಾಕಿ ಎಷ್ಟು ಕಾನ್ಸ್ಟಿಟ್ಯೂನ್ಸಿ ಬರ್ಬೋದು. ಅಷ್ಟಕ್ಕೂ ಬೇರೆ ಒಂದೊಂದು ಗ್ರಾಮ ಪಂಚಾಯತ್ ಬೇರೆ ಇರ್ತವೆ. ಅದನ್ನ ಅವತ್ತು ನಾವು ಇನ್ನೊಂದು ಟೀಮ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ವಿ. ನಾವು ಸೋಮಸುಂದರ್ ಇದ್ದಾಗ ಎಲ್ಲ ಇದ್ದೇ. ಅವತ್ತು ರಾತ್ರಿ ಎಲ್ಲ ನಾವು ನಿದ್ದೆ ಮಾಡಿಲ್ಲ. ಒಂದು ನೈಟ್ ಪೂರ್ತಿ ಸಾಯಂಕಾಲ ಅವತ್ತು ಅಲ್ಲಿಂದ ಬ್ಯಾಟ್ ಪೇಪರ್ ತಂದು ಕೊಟ್ಟರು. ರಾತ್ರಿ 8 ಗಂಟೆಗೆ ನಾವು ಬೆಳಿಗ್ಗೆವರೆಗೂ ಸಹ ನಾವು ಯಾರು ಸಹ ಒಬ್ಬರು ಸಹ ನಾವು ಒಂದು 10-15 ಜನ ಸಾಹೇಬರು ಸ್ವಲ್ಪ ರೆಸ್ಟ್ ಮಾಡೋದು, ಮತ್ತೆ ಬರೋರು ಏನಾಯ್ತು ಅಂತ ಕೆಲಸ ಮಾಡ್ತಾರೆ. ಯಾಕಂದ್ರೆ ಬೆಳಿಗ್ಗೆ ಎಲೆಕ್ಷನ್ ಇದೆ, ಬೆಳಿಗ್ಗೆ ಬ್ಯಾಟ್ ಪೇಪರ್ ಓದಬೇಕು ಬೂತ್ಗೆ. ನಾವಿನ್ನೂ ಪ್ರಿಪರೇಷನ್ಸ್ ಮಾಡ್ಕೊಂಡಿಲ್ಲ. ರಾತ್ರಿ 8 ಗಂಟೆ ಬಂದಿದ್ದು ಬ್ಯಾಟ್ ಪೇಪರ್, ಬೆಳಿಗ್ಗೆ ಎಲೆಕ್ಷನ್ ಕಳಿಸ್ಬೇಕು ಅಂತ ಟಫ್. ಅಂದ್ರೆ ಅದನ್ನ ನಾನು ಇವಾಗ ನೆನೆಸ್ಕೊಂತೀನಿ ಸಾಹೇಬ್ರು. ಯಾಕಂದ್ರೆ ಅಷ್ಟು ನಮಗೆ ಸಪೋರ್ಟ್. ಯಾಕಂದ್ರೆ ಅದೇ ಸಂದರ್ಭದಲ್ಲಿ ಪಾಪ ಅವರ ಬೇರೆ ಯಾರನ್ನ ಕೂಗಾಡೋದು ಇದು ಮಾಡೋದು. ಇನ್ನು ಇದೇ ವೇಳೆ ನೂತನ ತಹಸೀಲ್ದಾರ್ ಆಗಿ ಆಗಮಿಸಿದ ರವಿಕುಮಾರ್ ಅವರಿಗೂ ಸಿಬ್ಬಂದಿಗಳು ಸನ್ಮಾನ ಮಾಡಿದ್ರು. ನೂತನ ತಹಸೀಲ್ದಾರ್ ರವಿಕುಮಾರ್ ಸನ್ಮಾನವನ್ನ ಸ್ವೀಕರಿಸಿ ಮಾತನಾಡಿ, ನಾನು ವರದರಾಜು ಅವರ ಕೆಲಸವನ್ನ ನೋಡಿದ್ದೇನೆ. ಅವರ ಪ್ರಾಮಾಣಿಕತೆ, ನಿಷ್ಠೆ ಎಂಥವರಿಗೂ ಮಾದರಿಯಾಗುತ್ತೆ. ಇಂದು ನಾನು ಕೂಡ ಅಷ್ಟೇ ಪ್ರಾಮಾಣಿಕವಾಗಿ ಕೆಲಸ ಮಾಡಲು ನನಗೆ ವರದರಾಜು ಸರ್ ಇನ್ಸ್ಪಿರೇಷನ್ ಎಂದಿದ್ದಾರೆ. ಸ್ಟಾಫ್ ಜೊತೆ ಮತ್ತು ಸಾರ್ವಜನಿಕರ ಜೊತೆ ವಿಶ್ವಾಸವಾಗಿ ನನ್ನ ಆಡಳಿತ ನಡೆಸಿದ್ದೀನಿ. ಹೊರತು ನನ್ನ ದಬ್ಬಾಳಿಕೆ ತೋರ್ಸಕ್ಕೆ ಹೋಗಿಲ್ಲ, ನನ್ನ ಇದು ತೋರ್ಸಕ್ಕೆ ಹೋಗಿಲ್ಲ. ನನ್ನ ಮೇಲೆ ಬಂದಾಗ ನಾನು ತೋರಿಸಿದ್ದೀನಿ, ಇಲ್ಲ ಅಂತ ಹೇಳಿಲ್ಲ. ಮತ್ತು ಬೇರೆ ಇದರಿಂದ ತೋರಿಸಿದ್ದೀನಿ. ಎಲ್ಲನೂ ವಿಶ್ವಾಸಕ್ಕೆ ತೊಗೊಂಡು ಕೆಲಸ ಮಾಡಿದ್ದೀನಿ. ಎಲ್ಲ ಕಡೆನೂ ಮಾಡಿದ್ದೀನಿ, ಎಲ್ಲ ಕಡೆನೂ ಒಂದು ಹೆಸರು ಮಾಡ್ಕೊಂಡಿದ್ದೀನಿ ನಾನು. ಯಾಕೆ ಅಂತಂದರೆ ನಾನು ಬಿಕಾಸ್ ಆಫ್ ವರದರಾಜ್ ಇವ್ರ ಜೊತೆ ಮಾಡಿ ಇಷ್ಟವರೆಗೂ ಬಂದಿದ್ದೀನಿ. ಎಲ್ಲರೂ ತಿಳಿಸಿದ್ರೆ ಇವಾಗ ವರದರಾಜ್ ಬಗ್ಗೆ ನಾನು ಎಲ್ಲ ಕಡೆನೂ ಹೇಳಿದ್ದೀನಿ. ಈಗ ಇಲ್ಲಿ ತಿಳಿಸಿದ ನಾನು ಹೋಗಿದ್ದ ಕಡೆ ಎಲ್ಲ ಹೇಳಿದ್ದೀನಿ. ನಾನು ಅವರು ಒಂದು ಡಿಸ್ಟಿಕಲ್ಲಿ ಒಂದು ಕಡೆ ಕೆಲಸ ಮಾಡಿದ್ದೀವಿ, ಹೀಗೆಲ್ಲ ಮಾಡಿದ್ದೀವಿ. ಇದೇ ವೇಳೆ ಸಿಬ್ಬಂದಿಗಳು ಮಾತನಾಡಿ ತಹಸೀಲ್ದಾರ್ ವರದರಾಜು ಅವರ ಕಾರ್ಯವೈಖರಿಯನ್ನ ಶ್ಲಾಘಿಸಿದ್ರು. ಎಲ್ಲರೂ ಒಳ್ಳೆ ಅನಿಸ್ಕೊಳ್ಳೋದು ಅಷ್ಟು ಈಸಿ ಅಲ್ಲ. ಅಂತ ಈ ಸಾಹೇಬರು ನಿಜವಾದ ಒಳ್ಳೆ ಅಂತ ಹೇಳೋದಕ್ಕೆ ಎರಡನೇ ಮಾತೇ ಇಲ್ಲ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತಾರೆ. ಸಿಬ್ಬಂದಿನೇ ಇಲ್ಲ ಅಂತ ಕಾಲದಲ್ಲೂ ನಂಬರ್ 1 ಕಿರಣ್ ಹೇಳ್ದಂಗೆ ನಂಬರ್ 1 ಸ್ಥಾನದಲ್ಲಿ ಪಾವಗಡ ತಾಲೂಕಲ್ಲಿದೆ. ಸಿಬ್ಬಂದಿ ಇಲ್ಲ. ಏಕೆ ಮಾತಾಡ್ತಿದ್ರೆ ಆಸಿಗೆ ಬೆಲ್ಲಿ ವ್ಯಾಪಾರ ಬೇಗ. ಅವನು 6 ಗಂಟೆ ಆಗಲಿ 7 ಗಂಟೆ ಆಗಲಿ ಬರೋನು, ಆ ಪ್ರಿಂಟ್ ತೆಗೆಯೋ ಈ ಪ್ರಿಂಟ್ ತೆಗೆಯೋದು, ಅವ್ನು ಕೊಡೋದು, ಸ್ಟೇಟ್ಮೆಂಟ್ ರೆಡಿ ಮಾಡೋದು, ಎಲ್ಲ ಕೆಲಸ. ಯಾರು ಇರ್ತಾರೆ, ತಿಮ್ಮಾರೆಡ್ಡಿ ಇದ್ರೆ ತಿಮ್ಮಾರೆಡ್ಡಿ, ಕಾವ್ಯ ಇದ್ರೆ ಕಾವ್ಯ, ಹರ್ಷಿತಾ ಇದ್ರೆ ಹರ್ಷಿತಾ, ಪದ್ಮ ಇದ್ರೆ ಪದ್ಮ. ಯಾರ ಕಚೇರಿಯಲ್ಲಿ ಯಾರು ಸಿಗ್ತಾರೋ ಅವ್ರ ಹತ್ರನೇ ಕೆಲಸ ಮಾಡಿದ್ದಾರೆ. ಇದು ಅಷ್ಟು ಸುಲಭದ ಕೆಲಸ ಅಲ್ಲ. ಯಾಕೆಂದ್ರೆ ನಾವು ಅವರಿಗೆ ಕೆಟ್ಟ ಹೆಸರು ಬರದಂಗೆ ಉನ್ನತ ಅಧಿಕಾರಿಗಳ ಹತ್ರ ಅವ್ರಿಗೆ ಒಳ್ಳೆ ಹೆಸರು ಬರಲಿ ಅಂದ್ಬಿಟ್ಟು ನಾವು ಇಷ್ಟು ಅವ್ರಿಗೆ ಸಾಥ್ ಕೊಟ್ಟು ಕೆಲಸ ಮಾಡಿದ್ವಿ ನಾವು. ಯಾಕೆ ಅಂತಂದ್ರೆ ಹುಡುಗಾಟದ ಮಾತಲ್ಲ. ಈಗ ಒಂದು ಸಭೆಗೆ ಹೋಗ್ಬೇಕು ಅಂದ್ರೆ ಅರ್ಧ ಹೋದ್ಮೇಲೆ ಸಭೆ ಕ್ಯಾನ್ಸಲ್ ಆಗುತ್ತೆ. ಬೆಳಗ್ಗೆ 7 ಗಂಟೆ ಬಿಟ್ಟಿರ್ತೀವಿ, 9:30 ವರ್ಷದ ಸಭೆ ಕ್ಯಾನ್ಸಲ್ ಆಗುತ್ತೆ. ಮತ್ತೆ ಆ ಕಡೆಗೆ ಹೋಗ್ಬೇಕು, ಈ ಕಡೆಗೆ
ಈ ವೇಳೆ ತಾಲೂಕು ಸರ್ಕಾರಿ ನೌಕರರ ಅಧ್ಯಕ್ಷ ರವಿಕುಮಾರ್, ಕಿರಣ್ ಚಂದ್ರಶೇಖರ್, ನಿರ್ದೇಶಕರಾದಂತಹ ಪ್ರಸಾದ್, ಶಿಕ್ಷಕರಾದ ಮಾರುತೀಶ್, ತಾಲೂಕು ಆಡಳಿತ ಸಿಬ್ಬಂದಿಗಳು ಹಾಗೂ ಎಸ್ಎಸ್ಕೆ ಸಂಘದ ನಿರ್ದೇಶಕರುಗಳು ಹಾಗೂ ಪತ್ರಕರ್ತರು, ವಿವಿಧ ಇಲಾಖೆಯ ಸಿಬ್ಬಂದಿಗಳು ಹಾಜರಿದ್ದರು. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.